ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಚೋರ್ಲಾ ಗೋವಾ ರಸ್ತೆ ನಿರ್ಮಾಣ ಮಾಡಬೇಕು ಎಂಬುದು ಅನೇಕ ದಿನಗಳ ಬೇಡಿಕೆಯಾಗಿತ್ತು. ಆ ನಿಟ್ಟಿನಲ್ಲಿ 43.35 ಕಿಲೋಮೀಟರ್ ರಸ್ತೆ ಚರಂಡಿ ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು 11 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ಅಂತ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಖಾನಾಪುರ ತಾಲೂಕಿನ ಕಣಕುಂಬಿಯಲ್ಲಿ ಶನಿವಾರ ಬೆಳಗಾವಿ ಚೋರ್ಲಾ ಗೋವಾ ಗಡಿಯವರೆಗಿನ ರಾಜ್ಯ ಹೆದ್ದಾರಿ 748 ದುರಸ್ತಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕರ್ನಾಟಕ ಗೋವಾ ಎರಡು ರಾಜ್ಯಗಳ ಮುಖ್ಯ ಹೆದ್ದಾರಿ ಇದಾಗಿದ್ದು ರಸ್ತೆ ಸುಧಾರಣೆಯಿಂದ ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಹೊಸ ರಸ್ತೆ ನಿರ್ಮಾಣದ ಜೊತೆಗೆ 10 ರಿಂದ 12 ಕಿಲೋಮೀಟರ್ ರಸ್ತೆ ದುರಸ್ತಿ ಕಾಮಗಾರಿ ಕೂಡ ಕೈಗೆತ್ತಿಕೊಳ್ಳಲಾಗಿದೆ. ರಸ್ತೆ ಹಾಳಾಗದಂತೆ ರಸ್ತೆ ಬದಿಯಲ್ಲಿ ಚರಂಡಿ ನಿರ್ಮಾಣ ಮಾಡಲಾಗಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಈಗಾಗಲೇ ಚರ್ಚೆ ಮಾಡಲಾಗಿದೆ. ರಾಜ್ಯದಲ್ಲಿ ಅತಿ ವೇಗವಾಗಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳ ನಿರ್ಮಾಣ ಕಾಮಗಾರಿಗಳು ಪ್ರಗತಿಯಲ್ಲಿ ಇದೆ. ಅರಣ್ಯ ಇಲಾಖೆ ಸ್ಥಳ ಇರೋದ್ರಿಂದ ರಸ್ತೆ ಅಗಲೀಕರಣ ಸಾಧ್ಯವಿಲ್ಲ ಅಂತ ಹೇಳಿದರು. ಗೋಕಾಕ್ ಫಾಲ್ಸ್ ಪ್ರವಾಸಿ ತಾಣವಾಗಿ ಮಾರ್ಪಾಡು ಮಾಡಲು ಹಾಗೂ ಬೆಳಗಾವಿ ನಗರದಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಇದರಿಂದ ನಗರದಲ್ಲಿ ಸಂಚಾರ ದಟ್ಟಣೆ ಕಡಿಮೆಯಾಗಲಿದೆ ಎಂದರು. ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಯನ್ನ ಪೂರ್ಣಗೊಳಿಸಲಾಗಿದೆ. ಅದರಂತೆ ಹೊಸ ಬಜೆಟ್ನಲ್ಲಿ ಘೋಷಿಸಿರುವ ಅನೇಕ ಉತ್ತಮ ಯೋಜನೆಯನ್ನ ಜನರಿಗೆ ತಲುಪಿಸಲಾಗಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇವತ್ತು ಬಹಳ ದಿನಗಳಿಂದ ನಿರೀಕ್ಷೆ ಒತ್ತಡ ಈ ಒಂದು ರಸ್ತೆ ಆಗಬೇಕಂತ ಸುಮಾರು ದಿನಗಳಿಂದ ನಾವು ಅಧಿಕಾರ ವಹಿಸಿಕೊಂಡ ನಂತರದಿಂದ ಕೂಡ ಇದಕ್ಕೆ ಕೂಗಿತ್ತು, ಬೇಗ ಈ ರಸ್ತೆ ಪುನರ್ ನಿರ್ಮಾಣ ಆಗಬೇಕಂತ. ಅದು ಕೊನೆಗೆ ಪೂಜೆ ಮಾಡುವಂತ ಒಂದು ದಿನ ಇವತ್ತು ಕೂಡಿ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಶಾಸಕರು ಆತ್ಮೀಯರಾದ ವಿಠಲ್ ಅಲೇಕರ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದ ನಾಗರಾಜ್ ಯಾದವ್ ಅವರೇ, ಕನಕುಂಬಿ ಗ್ರಾಮ ಪಂಚಾಯತಿ ಅಧ್ಯಕ್ಷಿನಿ ಉತ್ತರ ಶಾಸಕರಾದ ರಾಜು ಸೇಠ್ ಅವರು, ನಮ್ಮ ನ್ಯಾಷನಲ್ ಹೈವೇ ಉತ್ತರದ ಚೀಫ್ ಇಂಜಿನಿಯರ್ ಅವರು, ಅವರೆಲ್ಲ ಸಹೋದ್ಯೋಗಿಗಳು, ವಿಶೇಷವಾಗಿ ಎಲ್ಲ ಬಂದಂತ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಇತರ ಎಲ್ಲ ಆತ್ಮೀಯರು ಮತ್ತು ಮಾಧ್ಯಮದ ಮಿತ್ರರು, ಸುಮಾರು ದಿನಗಳಿಂದ ಈ ರಸ್ತೆ ಮಾಡಬೇಕಂತ ಅದು ಮಾಧ್ಯಮದಿಂದ ಕೂಡ ಒತ್ತಡ ಇತ್ತು, ಸಾರ್ವಜನಿಕವಾಗಿ ಒತ್ತಡ ಕೂಡ ಬಹಳಷ್ಟಿತ್ತು. ಪದೇ ಪದೇ ಪತ್ರಿಕೆಯಲ್ಲಿ ಕೂಡ ಇದು ವರದಿ ಆಗ್ತಾ ಇತ್ತು. ಬೆಳಗಾವಿಯಿಂದ ಶಾರ್ಟೆಸ್ಟ್ ರೂಟ್ ಇದು ಗೋವಾಕ್ಕೆ ಹೋಗ್ಲಿಕ್ಕೆ, ಮತ್ತು ಈಗ ಮೋಪ ಅಂತಾರಾಷ್ಟ್ರೀಯ ವಿಮಾನದಿಂದ ಆಗೋದು ಕೂಡ ಅದಕ್ಕೂ ಬಹಳ ಶಾರ್ಟೆಸ್ಟ್ ರೂಟ್ ಇದು. ಹೀಗಾಗಿ ನಾವು ಬಂದ ತಕ್ಷಣನೇ ಇದನ್ನ ಗಮನ ಹರಿಸಿದ್ದು. ಆದ್ರೆ ಆಗ್ಲಿಕ್ಕೆ ಇಲ್ಲಿವರೆಗೆ ಟೈಮ್ ತೊಳ್ತದ್ದು. ನಾವು ಬಂದಾಗಿಂದಲೇ ಇದನ್ನ ಬೇಗ ಮಾಡಿಸ್ಬೇಕಂತ ಪ್ರಯತ್ನ ಮಾಡಿ 2-3 ಸಾರಿ ಗಡ್ಕರಿಜಿ ಅವರು ಕೂಡ ಮನವಿ ಮಾಡಿದ್ದೀವಿ. ಅವರು 2-3 ತಿಂಗಳಿಂದಲೇ ಅದಕ್ಕೆ ಸ್ಪಂದನೆ ಮಾಡಿ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ರು. ಟೆಂಡರ್ ಮಾಡ್ಲಿಕ್ಕೆ 2-3 ತಿಂಗಳು ನಮಗೆ ಕಾಲಾವಕಾಶ ಹೋಗಿದೆ. ಇವು ಏಜೆನ್ಸಿ ಕೂಡ ಫಿಕ್ಸ್ ಆಗಿದೆ. ಈಗ ನಮ್ಮ ಚೀಫ್ ಇಂಜಿನಿಯರ್ ಅವರು ಹೇಳಿದ್ರು, ಇದರಲ್ಲಿ ಏನೇನು ಮಾಡ್ತಾ ಇದ್ದೀವಿ, ಯಾವ ರೀತಿ ಇದನ್ನ ಉತ್ತಮ ಗುಣಮಟ್ಟದ ರಸ್ತೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಎಲ್ಲಿ ಅತ್ಯಂತ ಕೆಟ್ಟದಾಗಿದೆ ಅದನ್ನು ಸಂಪೂರ್ಣವಾಗಿ ತೆಗೆದು ಹೊಸದಾಗ್ತೀವಿ, ಇದ್ದದ್ದನ್ನ ಆಗಿಗೊಳಿಸಿಕೊಳ್ತೀವಿ. ಇದರಲ್ಲಿ ಬ್ರಿಡ್ಜ್ ಕೂಡ ಕಟ್ಟುವಂತ ಪ್ರಯತ್ನ ಮಾಡ್ತೀವಿ. ನಮ್ಮ ಚೋರ್ಲಾದಿಂದ ಹಿಡಿದು ರಣಕುಂಡೆವರೆಗೆ ಇದು ಸುಮಾರು 50 ಕಿಲೋಮೀಟರ್ ಹೆಚ್ಚು ಕಮ್ಮಿ ಆಗ್ಬೋದು. ಅದನ್ನ ಯಾಕಂದ್ರೆ ಮಳೆಗಾಲ ಒಳಗೆ ನಾವು ಮುಗಿಸ್ಬೇಕಂತ ಅದನ್ನ ಆದಷ್ಟು ಬೇಗ ಇದನ್ನ ಇವತ್ತೇ ವೇಳೆದು ಕೂಡ ಚಿಕ್ಕದಾಗಿ ಮಾಡಿ ಇದನ್ನ ಪೂಜೆ ಮಾಡೋಣ ಇವತ್ತು ನಿಗದಿ ಮಾಡಿದ್ದೀವಿ. ತಾವೆಲ್ಲ ಸಾಕ್ಷಿ ಆಗಿದ್ರೆ. ಮತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬಹಳಷ್ಟು ಕೇಂದ್ರ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಭೇಟಿಯಾಗಿ ಸುಮಾರು 5 ಸಭೆಗಳನ್ನು ಮಾಡಿದ್ವಿ ನಾವು 9 ತಿಂಗಳಲ್ಲಿ. ಬಹುಶಃ ಇದು ನಿನ್ನೆ ಹಿಡಿದು 6ನೇ ಬೆಳಗಾವಿ ಸಭೆ ಹಿಡಿದು 6ನೇ ಸಭೆಯನ್ನು ಮಾಡಿದ್ವಿ. ಸೊ ಪದೇ ಪದೇ ಅವರಿಗೆ ಯಾವ್ದು ನಮ್ಮಿಂದ ನಿಂತಿದೆಯಾ ಅಥವಾ ನಿಮ್ಮಿಂದ ಏನಾದ್ರು ತೊಂದರೆ ಇದೆಯಾ. ಸೊ ಒಂದೊಂದನ್ನು ನಮ್ಮ ಅಧಿಕಾರಿಗಳು ಕೂಡ ಸುಮಾರು ಸಾರಿ ಹೋಗಿದ್ರು. ಡೆಲ್ಲಿ ಕಳಿಸಿದ್ವಿ, ನಾವು ಸುಮಾರು ಸಾರಿ ಹೋಗಿದ್ದೀವಿ. ಬೆಂಗಳೂರಿನಲ್ಲಿ ನಮ್ಮ ಕಚೇರಿಯಲ್ಲಿ ಕೂಡ ನ್ಯಾಷನಲ್ ಹೈವೇ ಅಧಿಕಾರಿಗಳನ್ನು ಕೂಡ ಸಾಕಷ್ಟು ಸಭೆಗಳನ್ನು ಮಾಡಿದ್ವಿ. ನಿಮ್ಗೇನು ತೊಂದರೆ ಇದೆ, ನಮ್ಮಿಂದ ನಿಮಗೆ ಸಹಕಾರ ಬೇಕಂತ ಹೇಳಿದಾಗ ಸುಮಾರು ಬಹಳ ಚಿಕ್ಕ ಪುಟ್ಟಗಳಿಂದ ಬಹಳಷ್ಟು ತೆಗೆದುಕೊಂಡಿದ್ದು ಕಾಮಗಾರಿಗಳು, ಸಾವಿರಾರು ಕೋಟಿ ಕಾಮಗಾರಿಗಳನ್ನ ನಿಂತಿದ್ವಿ. ಅವನ್ನೆಲ್ಲ ಸರಿಪಡಿಸುವಂತ ಪ್ರಯತ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾಡೋದ್ರಿಂದ ಈಗ ಬಹಳಷ್ಟು ವೇಗವಾಗಿ ನ್ಯಾಷನಲ್ ಹೈವೇ ಕೆಲಸ ರಾಜ್ಯದಲ್ಲಿ ನಡೀತದೆ. ಬಹುಶಃ ಹಿಂದೆ ಎಷ್ಟು ವೇಗದಲ್ಲಿ ಯಾವುದೇ ಸಂದರ್ಭದಲ್ಲಿ ಇಷ್ಟು ವೇಗವಾಗಿ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅದಕ್ಕೆ ಸ್ಪಂದನೆ ಮಾಡುವಂಥದ್ದು ಕಡಿಮೆ ಇತ್ತು ರಾಜ್ಯ ಸರ್ಕಾರದಿಂದ. ಈಗ ನಾವು ಚಿಕ್ಕ ಕೆಲಸ ಇದ್ರು ಕೂಡ ಅದಕ್ಕೆ ಅಧಿಕಾರಿಗಳನ್ನ ಹೊಣೆಗಾರ ಮಾಡ್ತೀವಿ, ನೀವು ಎಷ್ಟು ದಿವಸಗಳಲ್ಲಿ ಮಾಡಲೇಬೇಕಂತ
ಅವ್ರಿಗೆ ಗುರಿಯನ್ನು ಕೊಟ್ಟಿದ್ದೀವಿ. ಅವ್ರು ಸುಮಾರು ಎಲ್ಲ ಕಡೆ ಮಾಡಿದ್ದಾರೆ. ವಿಶೇಷವಾಗಿ ಈ ಕೆಲಸ ತ್ವರಿತ ಆಗಬೇಕು, ಬೇಗ ಆಗಬೇಕಂತ ಮೊದಲು ಒಂದೇ ಇತ್ತು ನಮಗೆ ನ್ಯಾಷನಲ್ ಹೈವೇ ಚೀಫ್ ಇಂಜಿನಿಯರ್ ನಮ್ಮ ಸ್ಟೇಟ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ. ಈಗ ಉತ್ತರ ದಕ್ಷಿಣ ಮಾಡಿದ್ವಿ. ತಮಗೆಲ್ಲ ಗೊತ್ತಿದ್ದಂತೆ ಬೆಳಗಾವಿ ಸುವರ್ಣಸೌಧದಲ್ಲಿ ಒಂದು ಕಚೇರಿಯನ್ನು ಮಾಡಿದ್ದೀವಿ. ಚೀಫ್ ಇಂಜಿನಿಯರ್ ಕೂಡ ಈಗಾಗಲೇ ನಾವು ನೇಮಿಸಿದ್ದೀವಿ. ಸುಮಾರು ಇವರ ವ್ಯಾಪ್ತಿಗೆ 2,000 ಕಿಲೋಮೀಟರ್ ಇವ್ರಿಗೆ ಬರ್ತೈತಿ, ಇನ್ನು 2,000 ಕಿಲೋಮೀಟರ್ ಸೌತ್ ನಾರ್ಗೆ ಬರ್ತೈತಿ. ಯಾಕಂದ್ರೆ ಬೆಂಗಳೂರಿನಿಂದ ಕೂತು ಬೀದರ್ದಲ್ಲಿ ಬೆಳಗಾವದಲ್ಲಿ ನೋಡಿ ಬಹಳ ಕಷ್ಟ ಇತ್ತು. ಹೀಗಾಗಿ ಈಗ ಇನ್ನೊಬ್ಬರು ಚೀಫ್ ಇಂಜಿನಿಯರ್ ಸುಮಾರು 30 ಜನ ಸ್ಟಾಫ್ ಇದೆ ನಮ್ಮ ಮುಖ್ಯ ಕಚೇರಿ ಚೀಫ್ ಇಂಜಿನಿಯರ್ ಕಚೇರಿಯಲ್ಲಿ. ಸೊ ಹೀಗಾಗಿ ಅವ್ರು ನೋಡಲಿಕ್ಕೆ ಮಾನಿಟರ್ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ವೇಗವಾಗಿ ನಮ್ಮ ವಿಶೇಷವಾಗಿ ಸಮಸ್ಯೆ ಇರೋದು ಶಿಫ್ಟಿಂಗ್, ಪೋಲ್ ಶಿಫ್ಟಿಂಗ್ ಇರ್ಬೋದು, ಯುಟಿಲಿಟಿ ಶಿಫ್ಟಿಂಗ್ ಇರ್ಬೋದು, ಮುಖ್ಯವಾಗಿ ಭೂಮಿ ಅಕ್ವಿಷನ್ ಮಾಡೋದು ಬಹಳ ದೊಡ್ಡ ಸಮಸ್ಯೆ. ಸೊ ಹೀಗಾಗಿ ಅವ್ರು ನೋಡಲಿಕ್ಕೆ ಒಬ್ಬರ ಚೀಫ್ ಇಂಜಿನಿಯರ್ ಬಂದಿದ್ದಾರೆ. ಸೊ ಹೀಗಾಗಿ ನಮಗೆ ಬಹಳಷ್ಟು ವೇಗವಾಗಿ ಕೆಲಸ ಆಗ್ತದೆ. ಗಡ್ಕರಿ ಅವ್ರು ಹೇಳಿದ್ದಾರೆ, ನಿಮಗೆ ಇವನು ಮುಗಿಸಿ ಇದ್ದದ ಕೆಲಸ ಇನ್ನೂ ಬೇಕಾದ್ರೆ ನಿಮಗೆ ಸಾಕಷ್ಟು ಕೆಲಸ ಕೊಡ್ತೀವಿ ಅಂತ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸ್ಟೇಟ್ PWD ಕೇಂದ್ರ PWD ಏನು ನೆರವು ಬೇಕಂತ ಪ್ರಯತ್ನ ನಮ್ಮ ಇಲಾಖೆಯಿಂದ ಆಗ್ತದೆ. ಹೀಗಾಗಿ ಬಹಳಷ್ಟು ಕೆಲಸ ಈಗಾಗಲೇ ಶರವೇಗದಲ್ಲಿ ನಡೀತಾ ಇದೆ. ಸೊ ಇನ್ನು ಬಹಳಷ್ಟು ಕೇಂದ್ರದ ಯೋಜನೆಗಳು ಬರಲಿ ಅನ್ನೋ ಕೂಡ ನಿಟ್ಟಿನಲ್ಲಿ ಮಾತುಕತೆ ಪ್ರಾರಂಭ ಆಗಿದೆ. ಈ ಸಲ ನಾವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ, ಮಂಗಳೂರಿನಿಂದ ಬೆಂಗಳೂರಿಗೆ ಹೊಸದು, ಟೋಟಲಿ ಹೊಸದಾಗಿ ಮತ್ತೊಂದು ರಾಜ್ಯ ಹೆದ್ದಾರಿ ಬರ್ತಾ ಇದೆ. ಸೊ ಹೀಗಾಗಿ ಇನ್ನೂ ಹಲವಾರು ಯೋಜನೆಗಳನ್ನ ಕೇಂದ್ರದಿಂದ ನಾವು ನಿರೀಕ್ಷೆ ಮಾಡ್ತಿದ್ದ. ಗೋಕಾಕ್ ಫಾಲ್ಸ್ ಕೂಡ ಅವರೊಂದು ಸ್ಕೀಮ್ ಇದೆ, ಟೂರಿಸಂ ಸ್ಪಾಟ್ ಡೆವಲಪ್ಮೆಂಟ್ ಮಾಡಲಿಕ್ಕೆ. ಅದನ್ನು ಕೂಡ ಸುಮಾರು ಹಣವನ್ನು ಕೊಡ್ತೀವಿ ಅಂತ ಕೂಡ ಭರವಸೆಯನ್ನ ನೀಡಿದ್ದಾರೆ. ಮತ್ತೆ ನಿಮ್ಗೆ ಗೊತ್ತಿದ್ದಂತೆ 10 ವರ್ಷಗಳಿಂದ ನಾವು ಬೆಳಗಾವಿಯಲ್ಲಿ ಫ್ಲೈಓವರ್ ಆಗಬೇಕಂತ ಹಿಂದೆ ಪ್ರಯತ್ನ ಮಾಡಿದ್ವಿ. ಒಂದು ಸ್ಮಾರ್ಟ್ ಸಿಟಿಯಲ್ಲಿ ತಗೊಳ್ಳಿಕ್ಕೆ ಕೂಡ ಪ್ರಯತ್ನ ಮಾಡಿದ್ವಿ. ಆದರೆ ತಾಂತ್ರಿಕ ಕಾರಣದಿಂದ ಅದು ಸಾಧ್ಯ ಆಗಿಲ್ಲ. ಗಡ್ಕರಿ ಅವರಿಗೆ ನಾವು ಬಂದ 9 ತಿಂಗಳಿಂದ ಕೂಡ ಅದ್ರ ಬಗ್ಗೆ ಒತ್ತಡ ಆಗ್ತಾ ಇದೀವಿ. ನಾವು ನಮಗೆ ಒಂದ್ಸಾರಿ ಡೆವಲಪ್ಮೆಂಟ್ ಅಲ್ಲಿ ಒಂದು ಮಾಡಿಕೊಡಿ ಅಂತ ಬೇರೆ ಬೇರೆ ಕಾರಣಗಳಿಂದ ವಿಳಂಬ ಆಗಿತ್ತು. ಮೊನ್ನೆ ಕೊನೆಗೆ ನಿಮ್ಮ ಸಮ್ಮುಖದಲ್ಲಿ ಘೋಷಣೆ ಮಾಡಿದರೆ ಈ ಕೆಲಸವನ್ನು 450 ಕೋಟಿ ರೂಪಾಯಿ ಕೆಲಸದ ಸುಮಾರು 5 ಕಿಲೋಮೀಟರ್ ಉದ್ದದ ಫ್ಲೈಓವರ್ ಅನ್ನ ಎಲಿವೇಟೆಡ್ ಕಾರಿಡಾರ್ನ ತೆಗೆದುಕೊಂಡು ತಿಳಿದರೆ ಇದಾಗೋದ್ರಿಂದ ಬಹಳಷ್ಟು ಸಂಚಾರ ಸುಗಮ ಆಗತದೆ. ದಟ್ಟಣೆ ಕೂಡ ಬೆಳಗಾವಿ ನಗರಕ್ಕೆ ಕಡಿಮೆ ಆಗ್ತದೆ. ಮತ್ತು ಯಡಿಯೂರಪ್ಪ ಮಾರ್ಗದಿಂದ ಮಚ್ಚೆವರೆಗೆ ಬಹುಶಃ ಗೋವಾ ರೋಡ್ಗೆ ಅದೊಂದು ಕೆಲಸ ಕೂಡ ಸ್ಥಗಿತ ಆಗಿದೆ. ಅದನ್ನು ಕೂಡ ಆದಷ್ಟು ಬೇಗ ಪ್ರಾರಂಭ ಮಾಡಿ ಬರುವ ಮಳೆಗಾಲದಲ್ಲಿ ಪ್ರಾರಂಭ ಮಾಡಬೇಕಂತ ಒಂದು ಚಿಂತನೆ ಇದೆ. ಅದನ್ನು ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅದರ ಜೊತೆಗೆ ನಮ್ಮ ಇಲಾಖೆಯಿಂದ ಕರ್ನಾಟಕದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನು ಹಿಂದಿನ 9 ತಿಂಗಳಲ್ಲಿ ಮಾಡಿದ್ವಿ. ಈ ತಿಂಗಳ ಇನ್ನು ಏಪ್ರಿಲ್ 1ರಿಂದ ಹೊಸ ಬಜೆಟ್ನಲ್ಲಿ ಕೂಡ ಸಾಕಷ್ಟು ಒಳ್ಳೆಯ ರಸ್ತೆ ಮಾಡಲಿಕ್ಕೆ. ಈ ವೇಳೆ ಖಾನಾಪುರ ಶಾಸಕ ವಿಠಲ್ ಹಲ್ಗೇಕರ್ ಅವರು ಮಾತನಾಡಿ, ಈಗಿರುವ ರಸ್ತೆ ಮಳೆಗಾಲದಲ್ಲಿ ಬಹಳಷ್ಟು ಹಾಳಾಗ್ತಾ ಇದೆ. ಬೆಳಗಾವಿಯಿಂದ ಗೋವಾವರೆಗೆ ಸಂಚರಿಸುವ ರಸ್ತೆಯಲ್ಲಿ ಚೋರ್ಲಾ ಮಾರ್ಗ ರಸ್ತೆ ಕೂಡ ಮುಖ್ಯ ರಸ್ತೆಯಾಗಿದೆ. ಆದ್ದರಿಂದ ಪ್ರಯಾಣಿಕರು ಹಾಗೂ ಸ್ಥಳೀಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದರು. ಇದಕ್ಕೂ ಮುಂಚೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ, ಖಾನಾಪುರ ಶಾಸಕ ವಿಠಲ್ ಹಲ್ಗೇಕರ್, ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಅವರು ಬೆಳಗಾವಿ ಚೋರ್ಲಾ ಗೋವಾ ರಸ್ತೆ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಬೆಳಗಾವಿ ಉತ್ತರ ವಿಧಾನಸಭಾ ಮತಕ್ಷೇತ್ರದ ಶಾಸಕ ಆಸಿಫ್ ಸೇಠ್, ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ, ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್, ಕಣಕುಂಬಿ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಉಪಾಧ್ಯಕ್ಷರು, ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ಇಂಜಿನಿಯರ್ ಸೇರಿ ಕಣಕುಂಬಿ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.